Hello students, today we will be discussing about urban infrastructure and problems, in that problems of slums. ವಿದ್ಯಾರ್ಥಿಗಳೇ, ಇವತ್ತು ನಾವು ಯೂನಿಟ್ 5ರ ನಗರದ ಮೂಲ ಸೌಕರ್ಯಗಳು ಹಾಗೂ ಸಮಸ್ಯೆಗಳು, ಇದರಲ್ಲಿ ಕೊಳಚೆ ಪ್ರದೇಶಗಳ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. In earlier session we have discussed about meaning of slum and also slums in India. ಹಿಂದಿನ ಸೆಷನ್ನಲ್ಲಿ ನಾವು ಕೊಳಚೆ ಪ್ರದೇಶದ ಅರ್ಥ ಹಾಗೂ ಭಾರತದಲ್ಲಿ ಕೊಳಚೆ ಪ್ರದೇಶ ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ ದಿಸ್ ಸೆಷನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಕಾಸಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೋತ್ ಆಫ್ ಸ್ಲಮ್ಸ್ ಆ್ಯಂಡ್ ಆಲ್ಸೋ ಕಂಡೀಷನ್ಸ್ ಆಫ್ ಸ್ಲಮ್ಸ್ ಇನ್ ಇಂಡಿಯಾ. ಈ ಒಂದು ಸೆಷನ್ನಲ್ಲಿ ನಾವು ನಗರ ಪ್ರದೇಶದಲ್ಲಿ ಕೊಳಚೆ ಪ್ರದೇಶಗಳ ಬೆಳವಣಿಗೆಗೆ ಕಾರಣವಾಗಿರುವಂತಹ ಅಂಶಗಳು ಹಾಗೂ ಭಾರತದಲ್ಲಿ ಕೊಳಚೆ ಪ್ರದೇಶಗಳ ಸ್ಥಿತಿಗತಿಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕಾಸಸ್ ಫಾರ್ ದಿ ಗ್ರೋತ್ ಆಫ್ ಸ್ಲಮ್ಸ್ ಇನ್ ಇಂಡಿಯಾ. ಇನ್ ಇಂಡಿಯಾ, day by day the growth of slum is one of the biggest problem. So what are the reasons or what are the causes for the growth of slums in India? In that, first one, population explosion and poverty forces the urban poor to live in a slums, and that leads to an increase in the size of slums. Second one, rural to urban migration. This increases the urban population density, which pressurizes the urban poor to move into slums. And third one, with increasingly densified urban population, there exists a huge demand for land. The shortage of land forces the urban poor to live in increasingly dense communities, creating slums in the process. ನಗರ ಪ್ರದೇಶದಲ್ಲಿ ಕೊಳಚೆ ಪ್ರದೇಶಗಳ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಭಾರತದಲ್ಲಿ ಈ ಕೊಳಚೆ ಪ್ರದೇಶಗಳ ಬೆಳವಣಿಗೆಗೆ ಕಾರಣವಾಗಿರುವಂಥ ಅಂಶಗಳು, ಅದರಲ್ಲಿ ಮೊದಲನೆಯದಾಗಿ ಜನಸಂಖ್ಯಾ ಸ್ಫೋಟ ಹಾಗೂ ಬಡತನ. ಜನಸಂಖ್ಯಾ ಸ್ಫೋಟ ಹಾಗೂ ಬಡತನವು ನಗರದಲ್ಲಿನ ಬಡ ಜನರಿಗೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತೆ ಒತ್ತಡವನ್ನು ಹೇರಿ ನಗರದಲ್ಲಿ ಕೊಳಚೆ ಪ್ರದೇಶಗಳು ಹೆಚ್ಚಾಗಲು ಇದೊಂದು ಕಾರಣವಾಗಿದೆ. ಎರಡನೆಯದಾಗಿ ಗ್ರಾಮದಿಂದ ನಗರದ ಕಡೆ ವಲಸೆ. ಇದು ಕೂಡ ನಗರದಲ್ಲಿ ನಗರ ಜನಸಂಖ್ಯೆಯನ್ನು ಹೆಚ್ಚಿಸಿ ಇಲ್ಲಿ ವಲಸೆ ಬಂದಿರುವಂತಹ ಜನರು ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತೆ ಮಾಡಿದೆ. ಮೂರನೇದಾಗಿ, ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಅಲ್ಲಿನ ಭೂಮಿಗೆ ಭಾರಿ ಬೇಡಿಕೆ ಇದೆ. ಬೇಡಿಕೆ ಹೆಚ್ಚಾದಾಗ ನಿವೇಶನಗಳ ಬೆಲೆ ದುಬಾರಿಯಾಗುವುದರ ಜೊತೆಗೆ ಮನೆ ಬಾಡಿಗೆಯೂ ದುಬಾರಿಯಾಗುತ್ತದೆ. ನಗರದಲ್ಲಿರುವಂತಹ ಬಡವರಿಗೆ ಇಂತಹ ಮನೆಗಳಿಗೆ ಬಾಡಿಗೆ ನೀಡಲು ಸಾಧ್ಯವಾಗದೇ ಇರುವುದರಿಂದ ಅವರು ಕೊಳಚೆ ಪ್ರದೇಶದಲ್ಲಿ ವಾಸಿಸಬೇಕಾಗುವಂತಹ ಪರಿಸ್ಥಿತಿ ಇದೆ. Fourth one, rising material cost and labor cost resulting from labor shortage is another reason for the growth of slums, as it makes developer unable to deliver affordable housing to the market. And fifth one, delayed procedure for land development forces people to stay in congested area, which further leads to creation of slums. And sixth one, a lack of efficiency of urban local bodies coupled with unplanned city management is also one of the reason for creation of slum areas. ಹೆಚ್ಚುತ್ತಿರುವ ವಸ್ತುವಿನ ಬೆಲೆ ಹಾಗೂ ಕಾರ್ಮಿಕರ ಬೆಲೆ, ಇದರಿಂದಾಗಿ ನಗರದಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಕಾರ್ಮಿಕರು ಬಡವರಾಗಿರುವ ಕಾರಣದಿಂದಾಗಿ ಅವರು ತಮ್ಮ ಜೀವನವನ್ನು ನಡೆಸಲು ಕೊಳಚೆ ಪ್ರದೇಶವನ್ನು ಅವಲಂಬಿಸಿದ್ದಾರೆ. ಆದ್ದರಿಂದಾಗಿ ನಗರದಲ್ಲಿ ಕೊಳಚೆ ಪ್ರದೇಶಗಳು ಹೆಚ್ಚಾಗುತ್ತಿವೆ. ಐದನೇದಾಗಿ, ವಿಳಂಬವಾದ ಭೂ ಅಭಿವೃದ್ಧಿಯ ಕಾರ್ಯವಿಧಾನವು ನಗರದಲ್ಲಿನ ಜನದಟ್ಟಣೆ ಇರುವ ಪ್ರದೇಶದಲ್ಲಿ ವಾಸಿಸುವಂತೆ ಒತ್ತಾಯಿಸುವುದರಿಂದ ಕೊಳಚೆ ಪ್ರದೇಶ ನಿರ್ಮಾಣವಾಗುತ್ತಿದೆ. ಆರನೇದಾಗಿ, ನಗರದ ಸ್ಥಳೀಯ ಸಂಸ್ಥೆಗಳ ದಕ್ಷತೆಯ ಕೊರತೆ ಹಾಗೂ ಯೋಜನಾಬದ್ಧವಲ್ಲದ ನಗರ ನಿರ್ವಹಣೆಯು ಕೊಳಚೆ ಪ್ರದೇಶವು ಹೆಚ್ಚಾಗಲು ಕಾರಣಕರವಾಗಿರುವಂಥ ಅಂಶ ಎಂದು ನಾವು ಇಲ್ಲಿ ಹೇಳಬಹುದು. Moreover, the social backwardness forces people to live in a congested area away from the main area.
For example, more scheduled castes live in slums, with 1 out of every 5 residents belonging to SC category. And another one, a lack of political will for developing slums can also be seen, as a slum provide cheap and steady labor to political parties. ನಗರದಲ್ಲಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಜನರು ಈ ಜನದಟ್ಟಣೆ ಇರುವ ಕೊಳಚೆ ಪ್ರದೇಶದಲ್ಲಿ ಒತ್ತಾಯಪೂರ್ವಕವಾಗಿ ವಾಸಿಸುವ ಪರಿಸ್ಥಿತಿ ಉಂಟಾಗಿದೆ. ಉದಾಹರಣೆಗೆ, ಈ ಕೊಳಚೆ ಪ್ರದೇಶದಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿಯವರು ವಾಸಿಸುತ್ತಿದ್ದಾರೆ ಎನ್ನುವುದನ್ನು ನಾವು ಅಧ್ಯಯನದ ಮುಖಾಂತರ ತಿಳಿದುಕೊಳ್ಳಬಹುದು. ಕೊಳಚೆ ಪ್ರದೇಶ ಹೆಚ್ಚಾಗಲು ರಾಜಕೀಯ ಶಕ್ತಿಯ ಕೊರತೆಯೂ ಕಾರಣ ಎಂದು ನಾವಿಲ್ಲಿ ಹೇಳಬಹುದು. ಇವೆಲ್ಲವೂ ಕೂಡ ನಗರದಲ್ಲಿ ಕೊಳಚೆ ಪ್ರದೇಶವು ಬೆಳೆಯಲು ಕಾರಣಕರವಾಗಿರುವಂತಹ ಅಂಶಗಳಾಗಿವೆ. ಮೇಜರ್ ಪ್ರಾಬ್ಲಮ್ಸ್ ಆಫ್ ಸ್ಲಮ್ಸ್ ಇನ್ ಇಂಡಿಯಾ or conditions of slums in India. The conditions in slums are deplorable. Major problems of slums are as follows. The settlements are built in small congested areas near railway lines, industries, rivers and markets. The settlements are built with whatever material people there can find, be if corrugated sheets or a gunny bags or a polythene bags. Slums have broken down houses, bad hygienic condition and poor ventilation. It creates complications during monsoon when there is flooding during heavy rains. ಭಾರತದಲ್ಲಿ ಕೊಳಚೆ ಪ್ರದೇಶಗಳ ಸ್ಥಿತಿಗತಿಗಳು ಅಥವಾ ಭಾರತದಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳು. ಕೊಳಚೆ ಪ್ರದೇಶದಲ್ಲಿ ಜನರ ಸ್ಥಿತಿಗತಿಗಳು ಶೋಚನೀಯವಾಗಿದೆ. ಕೊಳಚೆ ಪ್ರದೇಶದಲ್ಲಿ ಇರುವಂತಹ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ, ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವ ಜನರ ಮನೆ ನಿವೇಶನಗಳು ಸಣ್ಣದಾಗಿದ್ದು ಒಂದಕ್ಕೊಂದು ಪಕ್ಕದಲ್ಲೇ ಇರುತ್ತದೆ. ಇದು ಹೆಚ್ಚಾಗಿ ರೈಲ್ವೆ ನಿಲ್ದಾಣ, ಕೈಗಾರಿಕೆ, ನದಿಗಳ ಬದಿಯಲ್ಲಿ ಅವರು ಸಣ್ಣ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸುತ್ತಾರೆ. ಮನೆಗಳನ್ನು ಹೆಚ್ಚಾಗಿ ಗೋಣಿ ಚೀಲಗಳು ಅಥವಾ ಪಾಲಿಥೀನ್ ಚೀಲಗಳು, ಶೀಟ್ಗಳು, ಇಂತಹ ಯಾವುದೇ ವಸ್ತು ದೊರಕಿದರೂ ಅದರಲ್ಲಿ ಮನೆಯನ್ನು ಅವರು ಕಟ್ಟುತ್ತಾರೆ. ಮೂರನೇದಾಗಿ, ಕೊಳಚೆ ಪ್ರದೇಶದಲ್ಲಿ ಹೆಚ್ಚಾಗಿ ಮುರಿದು ಬಿದ್ದಿರುವಂತಹ ಮನೆ, ಕೆಟ್ಟದಾಗಿರುವಂತಹ ವಾತಾವರಣ ಹಾಗೂ ಗಾಳಿ ಬೆಳಕು ಬರದೇ ಇರುವಂತಹ ಮನೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿಯ ವಾತಾವರಣವು ಅನಾರೋಗ್ಯಕರವಾಗಿರುವುದರಿಂದ ಮಳೆಗಾಲದಲ್ಲಿ ಭಾರೀ ಮಳೆಯ ಸಂದರ್ಭದಲ್ಲಿ ಪ್ರವಾಹಗಳು ಕೂಡ ಉಂಟಾಗಬಹುದು. It does not have basic facilities like drinking water, light and toilet, etc. There is no regular water supply through pipes, which makes obtaining clean drinking water very difficult. There is no proper sewage or a waste disposal system. Garbage is accumulated near the slum. Poor sanitation conditions and a poor quality water leads to illness like diarrhea and other waterborne diseases affecting life of slum people. Many children in the slums start working at a very early age with no prospect of getting education due to poverty. Child malnutrition is more common in slums than in non-slum areas. ಕೊಳಚೆ ಪ್ರದೇಶದಲ್ಲಿರುವಂತಹ ಮನೆ ನಿವೇಶನಗಳಲ್ಲಿ ಸರಿಯಾದ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದೇ ಇರುವಂಥದ್ದು ಇದು ದೊಡ್ಡ ಸಮಸ್ಯೆಯಾಗಿದೆ. ಹಾಗೂ ಸರಿಯಾಗಿರುವಂತಹ ವಿದ್ಯುತ್ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆಗಳು ಇಲ್ಲದೇ ಇರುವುದರಿಂದಾಗಿ ಜನಸಾಮಾನ್ಯರು ಕಷ್ಟವನ್ನು ಎದುರಿಸುತ್ತಿದ್ದಾರೆ. ಕಸ ವಿಲೇವಾರಿಗೂ ಕೂಡ ನಿರ್ದಿಷ್ಟ ವ್ಯವಸ್ಥೆ ಇಲ್ಲ. ಹೆಚ್ಚಿನ ಕಸ ಹಾಗೂ ತ್ಯಾಜ್ಯ ವಸ್ತುಗಳು ಕೊಳಚೆ ಪ್ರದೇಶದ ಬಳಿ ಸಂಗ್ರಹವಾಗುತ್ತದೆ. ಈ ಪ್ರದೇಶದಲ್ಲಿ ಸರಿಯಾಗಿರುವಂತಹ ನೈರ್ಮಲ್ಯತೆ ಇಲ್ಲದೇ ಇರುವುದರಿಂದ ಜನರು ಸಾರ್ವಜನಿಕವಾಗಿ ಮಲ ವಿಸರ್ಜನೆಯನ್ನು ಮಾಡುತ್ತಾರೆ. ಇದರಿಂದಾಗಿ ಡಯೇರಿಯಾ ದಂತಹ ಕಾಯಿಲೆಗಳು ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿರುವಂತಹ ಜನರಲ್ಲಿ ಕಂಡುಬರುತ್ತದೆ. ಬಡತನದಿಂದಾಗಿ ಈ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವಂತಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಸಣ್ಣ ವಯಸ್ಸಿನಲ್ಲೇ ಉದ್ಯೋಗಕ್ಕೆ ಹೋಗುವಂತಹ ಪರಿಸ್ಥಿತಿ ಏರ್ಪಟ್ಟಿದೆ.
ಅದೇ ರೀತಿ ಮಕ್ಕಳ ಪೌಷ್ಟಿಕಾಂಶದ ಕೊರತೆ ಇದು ಕೊಳಚೆ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. The existence of poor living condition make it easier for people living in slums to contract diseases and spread infections diseases easily because many people live in close quarters. The standard of living in slum area is extremely poor. Socially, slums remain isolated from rest of the urban society and exhibit pathological social symptoms like drug abuse, alcoholism, crime and other deviant behavior. ಅವರ ಜೀವನ ನಿರ್ವಹಣೆಯು ತುಂಬ ಕಷ್ಟಕರವಾಗಿದ್ದು ನೈರ್ಮಲ್ಯದ ಕೊರತೆ ಇರುವುದರಿಂದಾಗಿ ಅಲ್ಲಿಯ ಜನರು ಹಲವಾರು ಕಾಯಿಲೆಗಳಿಗೆ ಒಳಗಾಗಿ ಸಾಂಕ್ರಾಮಿಕ ರೋಗಗಳು ಹಬ್ಬಲು ಕೂಡ ಇದು ಕಾರಣವಾಗಿದೆ. ಈ ಪ್ರದೇಶದಲ್ಲಿ ಜನರ ಜೀವನ ಮಟ್ಟವು ಬಹಳ ಕಳಪೆ ಮಟ್ಟದ್ದಾಗಿ ಇರುತ್ತದೆ. ನಗರ ಸಮಾಜದಲ್ಲಿ ಕೊಳಚೆ ಪ್ರದೇಶ ಎನ್ನುವಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಮದ್ಯ ಸೇವನೆ, ಅಪರಾಧ, ಮಾದಕ ವಸ್ತುಗಳ ಬಳಕೆ ಮುಂತಾದ ಅಪವರ್ತಿತ ವರ್ತನೆಗಳು ಹೆಚ್ಚಾಗಿ ಕಂಡುಬರುತ್ತದೆ. Multiple choice questions. Among the following, which is one of the cause for the growth of slums? ಕೆಳಗಿನವುಗಳಲ್ಲಿ ಯಾವುದು ಕೊಳಚೆ ಪ್ರದೇಶದ ಬೆಳವಣಿಗೆಗೆ ಕಾರಣವಾಗಿರುವಂತಹ ಅಂಶವಾಗಿದೆ? ಬಿ ರೂರಲ್ ಡೆವಲಪ್ಮೆಂಟ್, ಸಿ ಸ್ಟೇಟಸ್, ಡಿ ನನ್ ಆಫ್ ದಿ ಅಬವ್. ಬಿ ಗ್ರಾಮೀಣ ಅಭಿವೃದ್ಧಿ, ಸಿ ಅಂತಸ್ತು, ಡಿ ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಎ ರೂರಲ್ ಅರ್ಬನ್ ಮೈಗ್ರೇಷನ್, ಗ್ರಾಮೀಣ ನಗರ ವಲಸೆ. ಸೆಕೆಂಡ್ ಕ್ವಶನ್, ದ ಕಂಡೀಷನ್ಸ್ ಇನ್ ಸ್ಲಮ್ಸ್ ಆರ್. ಕೊಳಚೆ ಪ್ರದೇಶದಲ್ಲಿ ಜನರ ಜೀವನ ಸ್ಥಿತಿಯು ಏನಾಗಿರುತ್ತದೆ? ಬಿ ಅಡ್ಮಿರೇಬಲ್, ಸಿ ಡಿಸ್ಗ್ರೇಸ್ಫುಲ್, ಡಿ ನನ್ ಆಫ್ ದಿ ಅಬವ್. ಬಿ ಪ್ರಶಂಸನೀಯ, ಸಿ ಅಪಮಾನಕರ, ಡಿ ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಎ ಡಿಪ್ಲೊರೇಬಲ್, ಅಂದರೆ ಶೋಚನೀಯ. ಥರ್ಡ್ ಕ್ವಶನ್, ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಸ್ಲಮ್ ಏರಿಯಾ ಈಸ್ ಎಕ್ಸ್ಟ್ರೀಮ್ಲಿ ಡ್ಯಾಶ್. ಕೊಳಚೆ ಪ್ರದೇಶದಲ್ಲಿ ಜನರ ಜೀವನ ಮಟ್ಟವು ಯಾವ ರೀತಿ ಇರುತ್ತದೆ? ಎ ವೆರಿ ಗುಡ್, ಬಿ ಬೆಟರ್, ಡಿ ನನ್ ಆಫ್ ದಿ ಅಬವ್. ಎ ಅತ್ಯುತ್ತಮ, ಬಿ ಉತ್ತಮ, ಸಿ ಕಳಪೆ, ಡಿ ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಸಿ ಪುವರ್. These are the model questions. For more information, you can go for these websites. Thank you.